ಸರ್ ಯಾಕಿಷ್ಟು ರೆಬೆಲ್ ಅನ್ನೋದು ನಂದೊಂದು ಕ್ವೆಶ್ಚನ್ನು. ಹಾಗೆ ನಂಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದು ಇಲ್ಲಿರುವಂತಹ ವಾಚ್ಗಳು. ಅಂದ್ರೆ ವಾಚ್ ಕಲೆಕ್ಷನ್ಸ್ ಇಷ್ಟನಾ ಸರ್ ಇಲ್ಲ ಮೇಡಮ್, ನಿಮ್ಗೆ? ಬಂದವರಿಗೆ ಯಾರೋ ಒಬ್ಬರಿಗೆ ಒಂದು ಕೆಲಸ ಮಾಡ್ಕೊಡ್ತೀವಿ. ಸರ್ ಏನೋ ಗಿಫ್ಟ್ ಬೇಕಾ, ನಂಗೆ ಏನೋ ದುಡ್ಡು ಬೇಕಂತ ಬೇಡಪ್ಪ ಅಂದಾಗ ಅವ್ರು ಏನಾದರೂ ಒಂದು ತಂದು ಕೊಡ್ತಾರೆ ಮೇಡಮ್. ಈಗ ಗಿಫ್ಟ್ ತಂದು ಕೊಟ್ಟಿದ್ದೀನಿ, ಹೆಂಗೆ ಬೇಡ ಅಂತೀರಾ? ಈಗ ಸಿದ್ದರಾಮಯ್ಯನವ್ರಿಗೆ ರೋಬೋಟ್ ವಾಚ್ ತಂದು ಕೊಟ್ಟು ಅದೊಂದು ದೊಡ್ಡ ಇಶ್ಯೂ ಆಗಿತ್ತು. ನಮಗೂ ತಂದು ಕೊಡ್ತಾರೆ. ಸಿದ್ದರಾಮಯ್ಯ ಇಸ್ಕೊಳಂಗಿಲ್ಲ, ಯಾಕಂದ್ರೆ CM, ನಾನೊಬ್ಬ ಸಾಮಾನ್ಯ ಮನುಷ್ಯ ಇಸ್ಕೊಳ್ಬೋದು. ಸೊ ಹಂಗಾಗಿ ಐ ಕಾಂಟ್ ಕಮೆಂಟ್ ಆನ್ ದಟ್. ಈಗ ಯಾರೋ ಒಬ್ರು ನಿಮ್ಮಂಥವ್ರು ಬಂದು ಗಿಫ್ಟ್ ಕೊಟ್ಟಾಗ ಬೇಡ ಅಂತ ನಾವು ಹೆಂಗೆ ಹೇಳೋದು? ಇಲ್ಲ ಸರ್, ನಿಮ್ಮನ್ನು ಕಂಡ್ರೆ ನಮ್ಗೆ ಇಷ್ಟ, ನೀವು ಬೆಳಿಬೇಕು, ನೀವು CM ಆಗಬೇಕು, ಆಮೇಲೆ ನಿಮ್ಮಂಥವ್ರ ಕೈಯಲ್ಲಿ ಇಂಥ ವಾಚಸ್ ಇರಬೇಕು, ನೀವು ಆ ಬೆಲೆ, ನಿಮ್ಗೆ ಆ ಬೆಲೆ ಇದೆ ಅಂತ ಹೇಳ್ತಾರೆ. ಸೊ ಅಷ್ಟು ಪ್ರೀತಿಯಿಂದ ಹೇಳಿದಾಗ ನಾವು ಬೇಡ ಅಂತ ಹೇಳೋಕ್ಕಲ್ಲ. ಜನ ಬಂದವ್ರು ಏನಕ್ಕಂತಂದ್ರೆ, ಓ ಜಗದೀಶ್ ಅವರು ದುಡ್ಡು ಸಂಪಾದನೆ ಮಾಡಿ ಶೋಕಿ ಮಾಡ್ತಾರೆ. ನಾನು ಶೋಕಿ ಮಾಡಲ್ಲ, ಬಟ್ ಯಾರನ್ನ ಕೊಟ್ಟರೆ ಹಾಕೊಂತೀನಿ. ಬಿಕಾಸ್ ಐ ಆಲ್ವೇಸ್ ಟ್ರೈ ಟು ಲುಕ್ ಗುಡ್. ನಾನು ಚೆನ್ನಾಗಿ ಕಾಣಿಸೋದು ತುಂಬ ಇಷ್ಟ. ನಾನು ತುಂಬ ಇಷ್ಟಪಡ್ತೀನಿ, ನಾನು ತುಂಬ ಇಷ್ಟಪಡ್ತೀನಿ. ಹಂಗಾಗಿ ನಾನು ಡೆಫಿನೆಟಾಗಿ ಐ ಆಲ್ವೇಸ್ ಟ್ರೈ ಟು ಲುಕ್ ಗುಡ್ ಮೇಡಮ್. ಇಲ್ಲಿ ನೋಡ್ಬೋದು ನೀವು ಎಷ್ಟು ವಾಚಸ್ ಇದೆ ಅಂತ. ಹಂಗೆ ಇಟ್ಬಿಟ್ಟಿದ್ದಾರೆ, ಹಾಕೋತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಕ್ಲೀನ್ ಆಗಿ ಇಟ್ಟಿದ್ದಾರೆ. ನೋಡಕ್ಕೂ ಕೂಡ ಒಳ್ಳೆ ಎಕ್ಸ್ಪೆನ್ಸಿವ್ ವಾಚಸ್ ತರನೇ ಇದೆ ಸರ್. ನೋಡಿದ್ರು ಗೊತ್ತಾಗ್ಬಿಡುತ್ತೆ ಎಕ್ಸ್ಪೆನ್ಸಿವ್ ಅಂತ. ಇದು ಸನ್ ಗ್ಲಾಸಸ್ ಕಲೆಕ್ಷನ್ಸ್. ಕಲೆಕ್ಷನ್ ಅಲ್ಲ ಮೇಡಮ್, ಅದು ಬಂದಾಗ ಅಲ್ಲೇನೋ ಹೋದಾಗ ಯಾವ್ದಾನ ಒಂದು ಅಂಗಡಿಗೆ ಹೋಗ್ತೀವಿ, ನೋಡ್ತಾ ಇರ್ತೀವಿ, ಆ ಅಂಗಡಿಯವರೇ ಕೊಟ್ಬಿಡ್ತಾರೆ, ಸರ್ ತಗೊಳ್ಳಿ ಅಂತ. ನಾನು ಅಲ್ಲಿಗೂ ಕಾಸು ಕೊಡೋಕೋರೆ ಈಸ್ಕೊಳಕ್ ಹೋಗಲ್ಲ. ಕೂಲಿಂಗ್ ಗ್ಲಾಸ್, ನಾನು ಸ್ವಲ್ಪ ಕೂಲಿಂಗ್ ಗ್ಲಾಸ್ ಅಂದ್ರೆ ಇಷ್ಟ. ಆಲ್ಮೋಸ್ಟ್ ಎಲ್ಲ ಕೂಲಿಂಗ್ ಗ್ಲಾಸು ಅಂಗಡಿಗಳವ್ರು ಫ್ರೀಯಾಗಿ ಕೊಟ್ಟಿರೋದು, ನಾನೇನು ಇಸ್ಕೊಂಬಂದಿಲ್ಲ. ಸೊ ಯಾವಾಗ ಒಂದು ಟೀ ಕಾಫಿ ಕುಡಿಯೋಕೆ ಕರೀತಾರೆ, ಸರ್ ಬನ್ನಿ ನಮ್ಮ ಅಂಗಡಿಗೆ ನೋಡಲಿ ಅಂತ, ಅಲ್ಲಿ ತೊಗೊಂಡೋಗೋರು ದುಡ್ಡು ಕೊಡೋಕೆ ಇಸ್ಕೊಳಲ್ಲ, ಅದು ಪ್ರೀತಿಯಿಂದ ಕೊಡೋದು. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಗಿಫ್ಟ್ಸ್ ಮೇಡಮ್, ನಾನು ಯಾವುದು ತೊಗೊಂಡಿಲ್ಲ. ಹೆಲ್ಮೆಟ್ ಬಗ್ಗೆ ಹೇಳಿ ಸರ್. ನೀವು ಸೇಫ್ಟಿಗೋಸ್ಕರ ಮೇಡಮ್, ತಲೆ ಚೆನ್ನಾಗಿರ್ಲಿ ಅಂತ ಹಾಕೋದು. ಆದ್ರೂ ತುಂಬಾ ಲಕ್ಸುರಿಯಸ್ ಆಗಿ ಕಾಣುತ್ತೆ. ಯಾವಾಗ ತಗೊಂಡ್ರಿ ನಿಮ್ಮ BMW ಬೈಕ್? ಅಲ್ಲ, BMW ಇಲ್ಲ ಮೇಡಮ್, BMW ಬೈಕು ತಗೊಂಬಂದಿದ್ದೀವಿ, ಅದಕ್ಕಿಂತ ಹೆಲ್ಮೆಟ್ ತೊಗೊಂಡಿಲ್ಲ. ಬಟ್ ಇದು ಹಳೆ ಗಾಡಿ, ನನ್ನ ಬುಲೆಟ್ ಇದು. ಸೊ ಅದು ಒಂದಷ್ಟು ಎಲಿಮೆಂಟ್ಸ್ ಇದೆ ಮೇಡಮ್, ಒಂದಷ್ಟು ಯೂಸ್ ಮಾಡ್ತೀವಿ ಸೇಫ್ಟಿಗೋಸ್ಕರ ಮೇಡಮ್. ಇದು ನನ್ನ ಮಗಳು ಕೂರ್ಗ್ ಹೋಗ್ಬೇಕಾರೆ, ಊಟಿಗೆ ಹೋಗ್ಬೇಕಾದ್ರೆ ತೆಗೆದಿದ್ದು ಫೋಟೋ ಇದು, ಐಶ್ವರ್ಯ ಇದು. ಇದು ನನ್ನ ಮಗ, ಅವಳೇ ಅವಳೇ ರೂಮು. ಸೊ ಅವಳೇ ಬರ್ಕೊಂಡಿದ್ದಾಳೆ ಅದನ್ನ ಹಂಗೆ ಅಂತ. ಸೊ ಇದು ನನ್ನ ಮಗ ಆರ್ಯ, ಸೇಮ್ ಇಬ್ರು ಒಂದೇ ಏಜಲ್ಲಿ. ಇವನು ಆ ಏಜಲ್ಲಿ, ಅವಳ ಏಜಲ್ಲಿ, ಸೇಮ್ ಏಜಲ್ಲಿ ತೆಗೆದಿರೋಂಥ ಫೋಟೋದು. ಸೊ ನನ್ನ ಮಕ್ಳು ಕಂಡ್ರೆ ನನಗೆ ತುಂಬ ಇಷ್ಟ. ಹಾಗಾಗಿ ಸೊ ನಾವು ಎಲ್ಲ ಜೀವನ ಮಾಡ್ತಾರೆ ಅವ್ರ ಇಬ್ಬರಿಗೋಸ್ಕರನೇ. ಸೊ ಹಂಗಾಗಿ ವಿ ಜಸ್ಟ್ ನಾವು ಈ ಫೋಟೋ ಶೃಂಗೇರಿ ಇದಲ್ಲ ಮೇಡಮ್, ಶೃಂಗೇರಿ ಶಾರದಾಂಬಾ. ಸ್ಮಾರ್ಟ್ ಆಗಿದ್ದೀರಾ, ಫುಲ್ ಫ್ರೆಂಚ್ ಬಿಯರ್ಡ್ ಎಲ್ಲ ಬಿಟ್ಕೊಂಡಿದ್ದೀರಾ. ಮೇಡಮ್ ಸ್ಮಾರ್ಟ್ ಆಗಿ ಇದ್ದಿದ್ದು ನಮ್ಮ ಜೀವನ ನಾವು ತಂದೆ ತಾಯಿ ಚೆನ್ನಾಗಿ ನಮ್ಮನ್ನು ಎತ್ತಿದ್ದಾರೆ, ನೋಡೋಕೆ ಒಳ್ಳೆ ಮಾಸ್ಟರ್ ಪೀಸೇ. ಬಟ್ ಏನು ಮಾಡೋದು, ಮಾಸ್ಟರ್ ಪೀಸ್ಗೆ ಎಸ್ ಮೇಡಮ್, ಎಸ್ ಮೇಡಮ್. ಸ್ವಲ್ಪ ಈ ಸಲ ಡೆಫಿನೆಟ್ಲಿ ಮೇಡಮ್, ಅದೇ ಥರ ಚೇಂಜ್ ಮಾಡೋಣ ಈಗ. ಎಸ್ ಎಸ್ ನನ್ನ ಮಗಂದು ಕಲೆಕ್ಷನ್ಸ್ ಮೇಡಮ್, ನಮ್ಮ ಹತ್ರ ಅವಾಗ ಮೊಬೈಲಲ್ಲಿ ತೆಗೆದಿರೋ ಫೋಟೋಗಳು. ಸೊ ಅದನ್ನೆಲ್ಲ ಜಾಲ್ಟ್ ಮಾಡಿ ಅವ್ನಿಗೊಂದು ಗಿಫ್ಟ್ ಇರಲಿ ಅಂತೇಳಿ, ಅವ್ನ ಬರ್ಡೇ ದಿವಸ ಅವನ ಸವಿನೆನಪ್ಪು ಇದೆಲ್ಲ ಆ್ಯಕ್ಚುಲಿ ಅವನ್ನೆಲ್ಲ ನನ್ನ ಮಗನೇ ಇದು, ಅವನಿಗೆ ಗೊತ್ತಿಲ್ಲ ಇದು. ಸೊ ಒಂದು ಬರ್ಡೇ ದಿವಸ ಎಲ್ಲ ಫೋಟೋಗಳನ್ನು ನಾನು ಮೊಬೈಲಲ್ಲಿ ಇದ್ದಿದ್ದು, ಇದ್ರಲ್ಲಿ ಮೊಬೈಲ್ ತೆಗೆದಿರೋದು, ಇದು ಮೊಬೈಲ್ ತೆಗೆದಿರೋದು. ಈ ಮೊಬೈಲ್ ತೆಗೆದಿರೋ ಫೋಟೋಗಳನ್ನು ಅವ್ನಿಗೆ ಬರ್ಡೇ ದಿವಸ ಇದೊಂದು ಮಾಡಿಸಿ ಇಟ್ಟಿದ್ದೀನಿ. ಹೌದು ಮೇಡಮ್, ಇದು ಇಲ್ಲಿ 2006 ಇದೆ ನೋಡಿ, 2006 ಇದೆ ಇದು. ಈ 2006 ಈ ಥರ ನಾನು ಮೊಬೈಲಲ್ಲಿ ತೆಗೆದಿದ್ದು ಕಲೆಕ್ಷನ್ ಮಾಡ್ಕೊಂಡಿರ್ತೀನಿ. ಅವ್ರು ಸ್ವಲ್ಪ ದೊಡ್ಡವರು ಆದಮೇಲೆ ಅವ್ರು ಮರ್ತೋಗಿರ್ತಾರಲ್ಲ ಮಕ್ಕಳು. ಸೊ ಅವ್ರು ಕೊಟ್ಟಾಗ ಅವ್ರಿಗೊಂದು ಸವಿ ನೆನಪಿರಲಿ, ನಾವೆಲ್ಲ ಹಿಂಗೆ ಸಾಕಿದ್ವಿ ಅಂತ. ಇದು ಮಗಳದು ಮೇಡಮ್. ಹೌದೌದು, ಸ್ವಲ್ಪ ಜಗದೀಶ್ ಅವ್ರನ್ನ ಕಟ್ಟಾಕದ್ ಬರೀ ಮಗಳ ಕೈಯಲ್ಲೇ ಸಾಧ್ಯ ಅಂತ. ಇಲ್ಲ, ಲೈಕ್ ತುಂಬ ಇಷ್ಟಪಡ್ತೀವಿ ಮಕ್ಕಳಂದ್ರೆ ನಮ್ಗೆ ಇಷ್ಟ. ಎಸ್ಪೆಷಲಿ ನನ್ನ ತಾಯಿ ಥರ ಕಾಣಿಸಲ್ಲ. ಇದು ನೋಡಿ ಬೇಕಾರೆ ನನ್ನ ಮಗಳು ಮತ್ತೆ ನಮ್ಮ ತಾಯಿ ನೋಡಿ, ನಮ್ಮ ತಾಯಿ ಇದು ಆ್ಯಕ್ಚುಲಿ. ಇವ್ರು ನೋಡಿ ನಮ್ಮ ತಾಯಿ, ನಮ್ಮ ಅತ್ತೆ ಮಕ್ಕಳು, ಇವರಿಗೂ ಅಷ್ಟೇ ನಮ್ಮ ತಾಯಿ ಥರನೇ ಕಾಣಿಸ್ತಾರೆ. ನಮ್ಮ ತಾಯಿ ತಮ್ಮನ ಮಕ್ಳು ಇವರಿಬ್ಬರು. ಸೊ ನನ್ನ ಮಗಳು ಕೂಡ ಇವಾಗ ನೋಡಿದ್ರೆ ನಮ್ಮ ತಾಯಿ ಥರನೇ ಕಾಣಿಸ್ತಾಳೆ. ಸೊ ಎಲ್ಲ ಒಂದು ಕಡೆ ನಮ್ಮ ತಾಯಿ ಸುತ್ತೋಗ್ಬಿಟ್ರು. ಸೊ ನಮ್ಮ ತಾಯಿನ ಮೋಸ್ಟ್ಲಿ ನನ್ನ ಮಗಳಲ್ಲಿ ನೋಡ್ತೀವಿ, ಹಾಗಾಗಿ ತುಂಬ ಪ್ರೀತಿ ಜಾಸ್ತಿ ಮೇಡಮ್. ಇಲ್ಲ, ದಾವಣಗೆರೆಯಲ್ಲಿ ತೆಗ್ದಿದ್ದ ಫೋಟೋ ಇದು. ನನ್ನ ಹೆಂಡತಿ ತಮ್ಮಂದು ಮದುವೆ ಇತ್ತು. ಆ ಮದುವೆನಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರು. ಸೊ ನಾನು ಮೊಬೈಲಲ್ಲಿ ತೆಗ್ದಿದ್ದ ಫೋಟೋ ಚೆನ್ನಾಗಿ ಬಂತು, ಹಾಗಾಗಿ ಫ್ರೇಮ್ ಹಾಕಿಸಿದ್ವಿ ಮೇಡಮ್. ಇನ್ನ ಹಿಂಗೆ ಇದು ಹಾಲ್ ಟೂರ್ ಕೊಟ್ಟಿದೀವಿ, ಕಿಚನ್ ಕೊಟ್ಟಿದೀವಿ. ಇನ್ನ ಇದು ರೂಮು, ಅದೆರಡು ರೂಮಾ ಸರ್? 3 ರೂಮ್ ಇದೆ ಮೇಡಮ್, ಇಲ್ಲಿ 3 ರೂಮ್ ಇದೆ. ಅಲ್ಲ, 3 ಬೆಡ್ರೂಮ್ಸ್ ಇದೆ ಟೋಟಲ್. ಮನೆಯಲ್ಲಿ 7 ಬೆಡ್ರೂಮ್ಸ್ ಇದೆ ಮೇಡಮ್, 7 ಬೆಡ್ರೂಮ್ಸ್ ಬಂಗ್ಲೋ ಇದು. ಆಗ ನೀವು ಕಟ್ಟಿದಾಗ ಎಷ್ಟು ಖರ್ಚು ಮಾಡಿದ್ರಿ ಸರ್ ಮನೆಗೆ? 4-5 ಕೋಟಿ ಆಗಿತ್ತು ಮೇಡಮ್ ಆವಾಗಲೇ. 2009 ಕಟ್ಟಿದ್ದು. ಒಂದು 2009 11ವರೆಗೂ ಕಟ್ಟಿದ್ವಿ. ಒಟ್ಟಿಗೆ ಒಂದೇ ಸತಿ ಕಟ್ಟಕ್ಕಾಗಿಲ್ಲ, ಇದು ದುಡ್ಡು ಜಾಸ್ತಿ ಬೇಕಲ್ವಾ. ಸೊ ದುಡ್ಡಿಗೆ ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋದ್ವಿ. ಒಂದು 3 ಇಯರ್ಸು ಒಂದು ಫೇಸಲ್ಲಿ ಇದನ್ನ ಕಂಪ್ಲೀಟ್ ಮಾಡಿದ್ವಿ.
ಅವಾಗ ಒಂದು 3-4 ಕೋಟಿ ಆಗಿರ್ಬೇಕು ಮೇಡಮ್, 4 ಕೋಟಿ ಆಗಿರ್ಬೇಕು. ಇವತ್ತಿನ ಬೆಲೆನಲ್ಲೇ ಒಂದು 10-12 ಕೋಟಿ ಆಗುತ್ತೆ ಮೇಡಮ್ ಇದು. 12 ಕೋಟಿ ಮನೆ ಇದೆ ಜಗದೀಶ್ ಅವ್ರಿಗೆ. ಹೌದು, 100/40 ಇದು ತಾತ ಅವ್ರು ಸಂಪಾದನೆ ಮಾಡಿ ಸೈಟ್ ಇದು. 100ಕ್ಕೆ 40 ಇದೆ. ಸೊ ಯಾ ಸರ್ ಹಂಗೆ ನಾವು ಒಂದು ಸೀಕ್ರೆಟ್ ಅಂದ್ರೆ ಸಮೀಕ್ಷೆ ತರ ಮಾಡಿದೀವಿ ಸರ್. ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ಹೇಳ್ತಾರೆ ಜಗದೀಶ್ ಅವ್ರು ತುಂಬಾ ಅವ್ರ ತಾಯಿ ತುಂಬಾ ಒಳ್ಳೆಯವರು, ಮನೆಗೆ ಬಂದ್ರೆ ಎಲ್ರಿಗೂ ಊಟ ಹಾಕ್ತಾ ಇದ್ರು, ಅವ್ರ ತಂದೆ ಕೂಡ ಅಷ್ಟೇ ಒಳ್ಳೆಯವರು. ಜಗದೀಶ್ ಅವ್ರನ್ನ ನಾವು ಇಷ್ಟು ಇರ್ಬೇಕಾದ್ರಿಂದನೂ ನೋಡಿದೀವಿ, ಅವ್ರಿಗೂ ಸ್ವಲ್ಪನೂ ಅಹಂಕಾರ ಇಲ್ಲ ಅಂತ ಅಂದ್ರೆ ಒಂದಷ್ಟು ಜನ ಇಲ್ಲಿ ನಾವು ಮಾತಾಡ್ಸ್ಬೇಕಾದ್ರೆ ಹೇಳಿದ್ದು. ಆ, ತುಂಬಾ ಡೌನ್ ಟು ಅರ್ತ್ ಅಂತ. ಬಟ್ ಆದ್ರೆ ಯಾಕೆ ಹೊರಗಡೆ ಅಷ್ಟು ರೆಬೆಲ್ಲು ಅಂತ? ಇಲ್ಲ, ರೆಬೆಲ್ ಅಂತಂದ್ರೆ ನೋಡಿ ಮೇಡಮ್, ಈಗ ವ್ಯವಸ್ಥೆನ ಸರಿ ಮಾಡ್ಬೇಕಾದ್ರೆ ನಾನು ರೆಬೆಲ್ ಆಗೇ ಇರಬೇಕು. ನಾನು ಸಾಫ್ಟ್ ಆಗಿದ್ರೆ ನಾನು ತಿಂದಾಕ್ಬಿಡ್ತಾರೆ. ಆಮೇಲೆ ಈಗ ನೋಡಿ, ನೀವು ಪೂಜೆ ಮಾಡೋರು ಆರಾಮಾಗಿರ್ಬೇಕು, ನಾನು ಕ್ರಾಂತಿ ಮಾಡೋನು ಕ್ರಾಂತಿಕಾರಕ ಥರನೇ ಇರಬೇಕಾಗತ್ತೆ. ಐ ಕಾಂಟ್ ಬಿ ಸಾಫ್ಟ್ ಅಟ್ ಎನಿ ಟೈಮ್. ಒಬ್ಬ ಕ್ರಿಮಿನಲ್ಗಾಗಿರ್ಬೋದು, ಒಬ್ಬ ಭ್ರಷ್ಟ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ರಾಜಕಾರಣಿಗಾಗಿರ್ಬೋದು, ಸರ್ ನಾನು ಪೂಜೆ ಮಾಡ್ತೀನಿ ಅಥವಾ ಅಂತ ನಾನು ನೈಜತೆಯಿಂದ ಹೇಳಿದ್ರೆ ಕೇಳ್ತಾನೆ ಅವನು. ಏನೋ ಏಯ್ ಅಂದರೆ ಅವ್ನು ಕೇಳ್ತಾನೆ, ಏಯ್ ಬಾಸ್ ಇಲ್ಲಿದ್ದಾರೆ ಅಂತ ಹಂಗೆ ಹಾಕೊಂಡ್ರೆ, ಇನ್ಫ್ಯಾಕ್ಟ್ ಏನು ಬೇಡ, ದರ್ಶನ್ ವಿಚಾರದಲ್ಲಿ ಲೆಕ್ಕ ಹಾಕೊಳ್ಳಿ. ಅವನ ಇನ್ಫ್ಯಾಕ್ಟ್ ನಾನು ಕಾರ್ಗಳು ತರ್ತಾ ಇರಲಿಲ್ಲ. ನಮ್ಮ ಬಾಸ್ ಹತ್ರ ಇಷ್ಟು ಕಾರವೇ ಅಷ್ಟು ಕಾರವೇ ಅಂದರು. ನಾನು ಅರ್ಧ ಡಜನ್ ನಿಲ್ಲಿಸ್ತೀನಿ ಅಂತೇಳಿ ದರ್ಶನ್ ಫ್ಯಾನ್ಸ್ಗೋಸ್ಕರನೇ ನಾನು ಈ ಕಾರ್ಗಳು ತಗೊಂಡಿದ್ದು. ಅವ್ರು ಹೇಳ್ತಂದ್ರೆ ನಮ್ಮ ಬಾಸ್ ಹತ್ರ ಆ ಕಾರ್ ಇದೆ ಈ ಕಾರ್ ಇದೆ ಅಂದೆ. ನಿಮ್ಮ ಬಾಸ್ ಆದರೂ ಹಾಲು ಮಾರಾಟಗಾರನ ಮಾಡಿದ್ದನು ಆ್ಯಕ್ಟರ್ ಅದ. ನಾವು ಜಮೀನ್ದಾರ ಆಗಿದ್ರೆ ಇವಾಗ CM ಆಗ್ತೀವಿ. ನಾನು ಹಾಲಾಟ ಮಾಡ್ತಿಲ್ಲ, ನಾನು ಹಾಲು ಮಾರಾಟ ಮಾಡೋದು ಯಾವತ್ತೂ ಕಮ್ಮಿ ವೃತ್ತಿ ಅಂತ ಹೇಳಿಲ್ಲ. ಒಬ್ಬ ಹಾಲು ಮಾರಾಟ ಮಾಡ್ತಾ ಇದ್ದಂಥ ದರ್ಶನ್ ಇವತ್ತು ಇಂಪೋರ್ಟೆಡ್ ಕಾರ್ ತಗೊಳ್ತಾರಂದ್ರೆ ನಾವು ಜಮೀನ್ದಾರ್ಸು. ನಾನು ಒಂದು ಸೈಟ್ ಮಾಡಿದ್ರೆ 2 ಡಜನ್ ಬೆನ್ಸ್ ಬರ್ತವೆ, 2 ಡಜನ್ BMW ಬರ್ತವೆ. ಹಂಗಾಗಿ ನಾನೇನು ಅವನ ಥರ ಏನು ದರ್ಶನ್ ಥರ ಏನು ನಾನು ₹100 ₹120 ಟಿಕೆಟ್ ಮಾಡಿಸಿ ಆಟೋ ಡ್ರೈವರ್ ಕರ್ಕೊಂಬಂದು ಥಿಯೇಟ್ರಲ್ಲಿ ಕುಂಡಿಸಿ ಅವ್ರಿಗೆ ಫಿಲಮ್ ತೋರಿಸಿ ಕಲೆಕ್ಷನ್ ತಗೊಂಡು ನಾನು ತಗೊಬೇಕಾಗಿಲ್ಲ. ವಿ ಆರ್ ಬಾರ್ನ್ ರಿಚ್. ಬಟ್ ಏನಂತಂದರೆ ಸಾಮಾನ್ಯ ಜನರು ಭಯ ಬೀಳ್ತಾರೆ, ಸಾಮಾನ್ಯ ಜನರು ನನ್ನ ಜೊತೆ ಒಡನಾಟ ಇಟ್ಕೊಳಕ್ಕಾಗಲ್ಲ ಅಂತ ಗನ್ಮೆನ್ ಮಾಡ್ಕೊಂಡಿರಲಿಲ್ಲ, ಈ ಥರ ಇಂಪೋರ್ಟೆಡ್ ಕಾರ್ಸ್ ತರಲಿಲ್ಲ, ಲಕ್ಸುರಿಯಸ್ ಲೈಫ್ಗೆ ನಾನು ಅಟ್ಯಾಚ್ ಆಗಿರಲಿಲ್ಲ. ಕಾರಣ ಯಾಕೆ ಅಂತಂದರೆ ಸಾಮಾನ್ಯ ಜನ ನನ್ನ ಒಡನಾಟ ಬಿಟ್ಬಿಡ್ತಾರೆ, ನನ್ನ ಮಾಡೋಕ್ಕೆ ಭಯ ಬೀಳ್ತಾರೆ. ಸೊ ನನಗೆ ಡೆಲ್ಲಿನಲ್ಲಿ ನನ್ನ ಗುರುಗಳೊಬ್ರು ಇದ್ದಾರೆ, ಅವ್ರು ಹೇಳಿದ್ರು ರಿಚ್ ಲೈಫ್ ತೊಗೊಬೇಡಿ, ರಿಚ್ ಲೈಫ್ ತೊಗೊಂಡಾಗ ಸಾಮಾನ್ಯ ಜನ ನಿಮ್ಮ ಜೊತೆಲಿ ಗುರ್ಸೋದು ಕಮ್ಮಿ ಆಗಿಬಿಡುತ್ತೆ, ಸಾಮಾನ್ಯವಾಗಿರುತ್ತೆ. ನಾನು ಸಾಮಾನ್ಯ ಲೈಫ್ ಇದ್ದಾಗ ಇವರೆಲ್ಲ ಏನು ಅನ್ಕೊತಾರೆ ಅಂತಂದರೆ ನಾವೆಲ್ಲ ಮಾಡೋ ಕೆಲಸ ಇಲ್ದರು ಅಂತ ಅಂದ್ಕೊಂಡ್ರು. ಸೊ ನಾನು ಹೇಳಿದ್ನಲ್ಲ, ತಂದೆಗ ಒಟ್ಟು 6 ಕಾರ್ ಇವಾಗ ತಂದಿರೋದು, ಎಲ್ಲ ಹೆಚ್ಚು ಕಮ್ಮಿ 5-6 ಕೋಟಿ ರೂಪಾಯಿ ಕಾರು. ನೋಡ್ಲಿ ಈಗ. ಅಂದ್ರೆ ನೀವು ದರ್ಶನ್ ಫ್ಯಾನ್ಸ್ಗೋಸ್ಕರನೇ ಕಾರ್ ತಗೊಂಡಿದ್ದೀರಿ. ದರ್ಶನ್ ಫ್ಯಾನ್ಸ್ ಅಂತಲ್ಲ, ನಮ್ಮ ವಿರೋಧಿಗಳು ನಮ್ಮನ್ನ ಕೆಲ್ಸಕ್ಕೆ ಬಾರ್ದರು ಅಂತ ಅನ್ಕೊಂಡಿದ್ದಾರೆ. ಬೊಗಳೆ ಇವನು ಬರೀ ಮಾತಾಡ್ತಾನೆ, ದುಡ್ಡಿಲ್ಲ, ಆಮೇಲೆ ಸುಮ್ಮನೆ ವೇಸ್ಟ್ ಮಾಡಿ, ಯಾರು ಇವನ್ನ ಕರ್ಕೊಳಲ್ಲ ಅಂತ. ನಾನು ಅದಕ್ಕೆ ಕೇಳಿದೆ, CM ಅಂತೂ ಆಗ್ತೀನಿ, ಕಾರುಗಳು ತಗೊಂಡ್ಬರ್ತೀನಿ, ಗನ್ಮೆನು ಬಂದಿದ್ದಾರೆ, ಗನ್ಮೆನು ಇದ್ದಾರೆ, ನಾವೇನಂತ ತೋರಿಸ್ತೀವಿ ಇವಾಗ ಕರ್ನಾಟಕದಲ್ಲಿ ನಮ್ಮ ಹವಾ ಏನು ಅಂತ ತೋರಿಸ್ತೀವಿ. ಇಷ್ಟು ದಿನ ಇವರ 60 ಫ್ಯಾಮಿಲಿ ತೋರಿಸೋದ್ರಲ್ಲ ರಾಜಕೀಯವಾಗಿ, ಲಕ್ಷ್ಮೀ ಹೆಬ್ಬಾಳ್ಕರ್ರು, ಜಾರಕಿಹೊಳಿ ಫ್ಯಾಮಿಲಿ ಅಂತೆ, ಅವರು ಬೆಳಗಾಂಗೆ ಹೋದ್ರೆ ಅವರೇ ಫೇಮಸ್ಸು. ನೀವು ಬಳ್ಳಾರಿಗೆ ಹೋದ್ರೆ ಈ ಬಳ್ಳಾರಿ ಬ್ರದರ್ಸ್ ಫೇಮಸ್ಸು, ಈಶ್ವರ್ ಖಂಡ್ರೆ, ಅನಿಲ್ ಲಾಡು ಅಷ್ಟೇ. ಏನು ಹಿಂಗೆ ಹೇಳ್ತಾರೆ, ಅನಿಲ್ ಲಾಡು ಕಾಂಗ್ರೆಸ್ಗೆ ಹೋದ್ಮೇಲೆ ಅಂತಂದರೆ ಆ ಯಪ್ಪನ ಇತಿಹಾಸ ತೆಗೆದ್ರೆ ಎಲ್ಲೆಲ್ಲಿ ಹೋಗ್ತಾನೆ ಅಪ್ಪ. ಇವತ್ತು ಏನೇಳ್ತಾ ಒಬ್ಬ ಇಂಟೆಲೆಕ್ಚುಯಲ್ ಥರ ಮಾಡ್ತಾನೆ. ಆ ಯಪ್ಪನ ಇತಿಹಾಸ ತೆಗೆದು ನೋಡಿ, ಎಲ್ಲೆಲ್ಲಿ ಅರೆಸ್ಟ್ ಆಗಿದ್ದಾನೆ, ಎಲ್ಲೆಲ್ಲಿ ಚೆಕ್ ಬೌನ್ಸ್ ಕೇಸ್ಗಳವೆ ಯಪ್ಪಂದು. ಇದ್ರ ಬಗ್ಗೆ ಮಾತಾಡಲಿ. BJP ಭ್ರಷ್ಟಾಚಾರ ಬಗ್ಗೆ ಮಾಡ್ತಾರೆ, ಅನಿಲ್ ಲಾಡ್ ಬಗ್ಗೆನೇ ಮಾತಾಡೋಣ. ಅನಿಲ್ ಲಾಡ್ ಹಿಮ್ಸೆಲ್ಫ್ ಈಸ್ ಎ ಡಿಸ್ಪ್ಯೂಟು. ಫಸ್ಟ್ ಅವ್ರ ಬಗ್ಗೆ ಮಾತಾಡ್ಕೊಂಡು ಇವತ್ತು ಒಳ್ಳೆ ಇಂಟೆಲೆಕ್ಚುಯಲ್ ಥರ ಮಾಧ್ಯಮಗಳು ಪ್ರಶ್ನೆ ಮಾಡಲ್ಲ. ಇನ್ಫ್ಯಾಕ್ಟ್ ನೀವು ಸಾಧ್ಯವಾರ ಅನಿಲ್ ಲಾಡ್ ಒಂದ್ಸರಿ ಕರೆಸಿ ನಿಮ್ಮ TV ಚಾನಲ್ಗೆ, ಅನಿಲ್ ಲಾಡನ್ನು ಒಂದ್ಸತಿ ಇಂಟ್ರೂ ನಾನೇ ಮಾಡ್ತೀನಿ. ಇದು ಫಸ್ಟ್ ಫ್ಲೋರ್ಗ ಸರ್? ಏನ್ ಸರ್ ಇದು ಇಲ್ಲೆಲ್ಲ ನೆಟ್ಟೆಲ್ಲ ಮಕ್ಕಳಿಗೆ ಬಿದ್ದೋಗ್ಬಿಟ್ರೆ ಕಷ್ಟ ಮೇಡಮ್. ಇದು ಸೇಫ್ಟಿಗೋಸ್ಕರ ಇದನ್ನೆಲ್ಲ ಮಾಡಿದೆ ಮೇಡಮ್. ನಾನು ಸೇಫ್ಟಿ ಕನ್ಸರ್ನ್ಡು ಇಲ್ಲ ಮೇಡಮ್. ಏನಾಗಿದೆ ಅಂದರೆ ಜನಕ್ಕಿಂತ ನಾಯಿಗಳು ತುಂಬ ನಿಯತ್ತು. ಈ ನಾಯಿಗಳು ನಮ್ಮನ್ನು ಕಾಪಾಡ್ತವೆ. ಇವಾಗ ನೋಡಿ, ನಾನು ಇರಲಿಲ್ಲ, 15 ಜನ ಬಂದು ನಾಯಿನ ಕದಿಯಕ್ಕೆ ಬಂದಿದ್ದಾರೆ. ನಾಯಿಗಳು ಭಯ ಹಾಕಿದೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿದ್ದಾರೆ ಮನೆಯಲ್ಲಿ. ಈ ನಾಯಿಗಳನ್ನ ಕದಿಯಕ್ಕೆ ಬಂದಿದ್ದಾರೆ. ಈ ನಾಯಿಗಳು ಕದಿಯಕ್ಕೆ ಬಿಟ್ಟಿಲ್ಲ, ಬಾಯಿ ಹಾಕ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಮನುಷ್ಯನಿಗಿಂತ ನಾಯಿ ನಿಯತ್ತು ಮೇಡಮ್. ನನ್ನ ಜೊತೆಲಿ ಇದ್ದವರೆಲ್ಲ ಬೆನ್ನು ಚೂರಿ ಹಾಕ್ಬಿಟ್ರು. ಹಂಗಾಗಿ ನಾಯಿಗಳನ್ನ ಗನ್ಮೆನ್ಗಳನ್ನ ಮಾಡ್ಕೊಂಡಿದ್ದೀನಿ ಈಗ. ಗ್ರೇಡನ್ ಅಂತ ಮೇಡಮ್. ಇದು ದಿಸ್ ಇಸ್ 1 lakh. ಇದು ಮರಿನೇ 1 lakh. ಇದು ಇಲ್ಲ ಬನ್ನಿ, ಈ ಕಡೆ ಬನ್ನಿ. ಕಣ್ಣು ತುಂಬಾ ಡಿಫರೆಂಟ್ ಐಸ್ ಇದಕ್ಕೆ. ನೋಡಿ ಮಲ್ಕೊಳ್ಳಿ.
ಇಲ್ಲ ಫೆರೋಷಿಯಸ್ ಅದು ಈಗಲೇ ಅಟ್ಯಾಕ್ ಮಾಡಕ್ ಹೋಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.